ಬೆಳಗಿನಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತು ಬೆಳಿಗ್ಗೆ ಕೂತ್ಕೊಂಡಿದ್ದೇನೆ. ತಿಂಡಿ ಮಾಡಲಿಕ್ಕೆ ದಾಸನ ಆಗ್ತಾ ಉಂಟು. ಟೀ ಕುಡಿದು ಕೂತ್ಕೊಂಡದ್ದು. ಇವತ್ತು ಕ್ರಿಸ್ಮಸ್ ಅಲ್ಲ, ಎಲ್ಲರಿಗೂ ಕೂಡ ಹ್ಯಾಪಿ ಕ್ರಿಸ್ಮಸ್. ಮಕ್ಕಳಿಗೆ ಸ್ಕೂಲಿಗೆ ರಜೆ, ಆದರೆ ಅವರಿಗೆ ಹೋಗಬೇಕು ಡ್ಯೂಟಿಗೆ. ಹಾಗೆ ತಿಂಡಿ ಮಾಡಬೇಕು. ಇವತ್ತು ನೀರು ದೋಸೆಗೆ ಅಕ್ಕಿ ಹಾಕಿದ್ದೇನೆ. ನೀರು ದೋಸೆ ಮಾಡುವಾಗ ತುಂಬ ಉದಾಸೀನ ನನಗೆ. ಹಕ್ಕಿಗಳು ಖುಷಿಯಿಂದ ಚಿಲಿಪಿಲಿ ಹಾಡ್ತಾ ಉಂಟು. ಅವರಿಗೆಲ್ಲ ಒಳ್ಳೇದಲ್ವಾ, ಬೆಳಿಗ್ಗೆ ತಿಂಡಿ ಮಾಡಬೇಕು ಅಂತಿಲ್ಲ. ನಮಗೆ ತಿಂಡಿ ಮಾಡಬೇಕಲ್ಲ ಬೆಳಿಗ್ಗೆ. ಮಕ್ಕಳಿಗೆ ಕ್ರಿಸ್ಮಸ್ ರಜೆ, ನನಗೆ ಮಾತ್ರ ರಜೆ ಇಲ್ಲ. ನಮ್ಮ ಅಡುಗೆ ಕೋಣೆಗೆ ಮಾತ್ರ ಯಾವಾಗಲೂ ರಜೆ ಇಲ್ಲ. ಅದು ಯಾವಾಗ ಓಪನ್ ಇರ್ತದೆ ಅಲ್ವಾ. ಹೋಗುವ, ದೋಸೆ ಮಾಡುವ ಅಂತ ಯಾರ ಹತ್ರ ಹೇಳ್ತು. ನಾನು ಮಾಡಬೇಕು ಈ ದೋಸೆ. ನನಗೆ ಬೆಳಿಗ್ಗೆ ಯಾವಾಗಲೂ ಇಲ್ಲಿ ಬೂದಿಕಾಯಿ ಆಗಿದೆ. ಬೂದಿಕಾಯಿ ಅಂತ ಹೇಳಿದರೆ ಆಚೆ ಅವರ ಹಿತ್ತಲಲ್ಲೇ ಆಗಿದ್ದು. ಬಳ್ಳಿ ನಮ್ಮ ಮನೆಯಲ್ಲಿ ಉಂಟು ಬೂದಿಕಾಯಿ. ಆಚೆ ಮನೆಯ ಹಿತ್ತಲಿನ ಅಲ್ಲಿ ಮರ ಉಂಟಲ್ಲ, ಅದರ ಮೇಲ್ಗಡೆ ಹೋಗಿ ತುದಿಯಲ್ಲಿ ಒಂದು 5-6 ಬೂದಿಕಾಯಿ ಉಂಟು. ಅದನ್ನು ತೆಗಿಲಿಕ್ಕೆ ಸಾಗೋದಿಲ್ಲ, ನಮಗೆ ತಿನ್ನಲಿಕ್ಕೆ ಸಾಗೋದಿಲ್ಲ. ಯಾವಾಗಲೂ ನೋಡುವ ಕೆಲಸ ಬಿದ್ದಿದ ಅಂತ ತೋರಿಸಿದ್ದೇನೆ ತುಂಬ ಸಲ. ನೋಡಿ, ಇಲ್ಲಿ ಒಂದು ಬೂದಿಕಾಯಿ ಉಂಟು ನೋಡಿ. ಇದು ಎತ್ತರದಲ್ಲಿ ಉಂಟು, ನಾನು ಝೂಮ್ ಮಾಡಿದ್ದೇನೆ. ಹಾಗೆ ಅಲ್ಲಿ ಒಂದು ನೋಡಿ, ಅಲ್ಲಿ ಒಂದುಂಟು, ಅಲ್ಲಿ ಕೆಳಗಡೆ ಒಂದು, ಅದರ ಎಡೆಗೊಂದು, ಇನ್ನೂ ಕೂಡ ತುಂಬ ಉಂಟು. ಇನ್ನೂ ಕೂಡ ಆಚೆ ಒಂದು ಮರದಲ್ಲಿ ಆಗಿದೆ. ಹೇಗೆ ತೆಗೆಯೋದು ಅಂತ ಗೊತ್ತಾಗೋದಿಲ್ಲ ನನಗೆ. ನಾನು ಒಗ್ಯುವ ಕಲ್ಲಿನ ಹತ್ರ ಸ್ವಲ್ಪ ಕ್ಲೀನ್ ಮಾಡುವ ಅಂತ. ಇದೆಲ್ಲ ಹುಲ್ಲು ಬೆಳೆದಿದೆ ನೋಡಿ, ಸ್ವಲ್ಪ ಕ್ಲೀನ್ ಮಾಡಬೇಕು ಇವಾಗ. ಅಮ್ಮ, ಒಂದು ಸಿಮೆಂಟ್ ಅಂತಿದ್ದೀನಾ? ಮಣ್ಣಲ್ಲಿ ಚಿಕ್ಕದಾದ ಒಂದು ತೊಂಡೆಕಾಯಿ ಚಪ್ಪರ ಅಲ್ಲ ಚಮ್ಮ ಬೂರ್ನಂಜಿ. ಎಡೆಡೆಗೆ ಒಂದೊಂದು ಇರ್ತದೆ. ಸಮಿತಿನ ಪಾಕೆಟಲ್ಲಿ ಆಗ್ತಾ ಇದ್ದಾನೆ ತೊಂಡೆಕಾಯಿಯನ್ನು. ಅಲ್ಲ ಸಮಿತಿ, ತೊಂಡೆಕಾಯಿ ತುಂಬ ಸಿಕ್ಕಿದ್ರೆ ಪಲ್ಯ ಮಾಡ್ಬೋದಿತ್ತು. ಇದೊಂದು 10 ತೊಂಡೆಕಾಯಿಯನ್ನು ಏನು ಮಾಡೋದು? 10 ತೊಂಡೆಕಾಯಿಯನ್ನು ಪಲ್ಯ ಮಾಡುವ ಕೆಲಸ. ಸಮಿತಿಗೆ ಒಬ್ಬನಿಗೆ ಒಂದು ಪಲ್ಯ ಆಗ್ಬೋದು, ಆದರೆ ಮಾಡಲಿಕ್ಕೆ ಕೆಲಸ ಉಂಟಲ್ಲ, ಅದನ್ನು ಕೆಲಸ ಅಲ್ಲ, ಸುಮ್ಮನೆ ಬೇಯಿಸಬೇಕಲ್ವ. ಬೇರೆ ಕಾಣುವುದಿಲ್ಲ. ಎಲ್ಲಿಯಾದರೂ ಕಾಣ್ತದ ಸಮಿತಿಗೆ ತೊಂಡೆಕಾಯಿ? ನೋಡಿ, ಇಷ್ಟೇ ಸಿಕ್ಕಿದ್ದು ತೊಂಡೆಕಾಯಿ. ಇದು ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತೇನೆ. ಇದನ್ನು 10 ಏನು ಮಾಡೋದು? ಇನ್ನೊಂದು 4 ದಿವಸ ಕಳೆಯುವಾಗ ಒಂದು ಇಷ್ಟೇ ಸಿಗ್ಬೋದಾ ಏನೋ, ಅವಾಗ ಒಟ್ಟಿಗೆ ಮಾಡುವ.
ಖುಷಿ ಯಾವುದೋ ಲೋಕದಲ್ಲಿದ್ದಾಳೆ. ಗಂಟೆ 9:09 ಆಯಿತು. ಖುಷಿ ಇವತ್ತು ಕ್ರಿಸ್ಮಸ್ನ ರಜೆ, ಹಾಗೆ ರಜೆಗೆ ಮಲಗಿದವಳು. ಖುಷಿ ಖುಷಿ ಖುಷಿಯ ಕಣ್ಣು ನೋಡಿ, ಅರ್ಧ ಓಪನ್ ಆಗಿ ಉಂಟು ನೋಡಿ. ಖುಷಿ 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 ಕಿವಿ ಕೇಳಿಸ್ತಾ ಇಲ್ಲ. ಖುಷಿ ಹುಟ್ಟೋ ಹುಟ್ಟೋ. ಖುಷಿ ಸ್ವಲ್ಪ ಕೆಲಸ ಉಂಟು. ಖುಷಿ ಹೇಳು. ಪಾತ್ರ ತೊಳಿಲಿಕ್ಕುಂಟು. ಖುಷಿ ಪಾತ್ರ ತೊಳಿ. ಖುಷಿ ಇವತ್ತು ರಜೆ ಅಲ್ಲ ನನಗೆ. ಖುಷಿ ಪಾತ್ರ ದೇಕ್ಕೋಣ. ಖುಷಿ ಚೂರು. ಖುಷಿ ಪ್ಲೀಸ್ ಪ್ಲೀಸ್ ಹೆಲ್ಪ್ ಮೀ. ಖುಷಿ 5ನೇ ಕ್ಲಾಸ್ ಆದ್ಲು ಖುಷಿ. ಇವಾಗ ಪಾತ್ರೆ ಎಲ್ಲ ತೊಳಿಬೋದು. ಖುಷಿ ಪ್ಲೀಸ್ ಪ್ಲೀಸ್ ಅಮ್ಮನಿಗೆ ಹೆಲ್ಪ್ ಮಾಡ್ತೀಯಾ ಖುಷಿ? ಹಾಂ ಇಲ್ವಾ? ಮದುವೆ ಆಗಿ ಹೋದ ಮೇಲೆ ಉಂಟು ನಿನಗೆ, ಆಯಿತಾ? ಇವಾಗ ಆರಾಮದಲ್ಲಿ ಮಲಗು. ಖುಷಿಗೆ ಮತ್ತು ಸಮಿತಿಗುಂಟಲ್ಲ ತುಂಬ ಡಿಫರೆನ್ಸ್ ಉಂಟು ಸ್ವಭಾವದಲ್ಲಿ. ಸಮಿತಿ ಬೆಳಿಗ್ಗೆ ಬೇಗ ಎದ್ದೇಳ್ತಾನೆ. ಸಮಿತ್ ನಾವು ಯಾವ ಟೈಮಿಗೆ ಎದ್ದೇಳ್ತೇವೆ ಅದೇ ಟೈಮಿಗೆ ಅವನು ಹೇಳ್ತಾನೆ. ಅವನಿಗೆ ಹೇಗೆ ಗೊತ್ತಾಗ್ತದೆ ಅಂತ ಇಲ್ಲ. ಆದರೆ ಇವಳಿಗೆ ಹಾಗೆ ಅಲ್ಲ. ಇವಳಿಗೆ ನಾವು ಎಬ್ಬಿಸಬೇಕು ಬೆಳಗಿನ ಟೈಮಲ್ಲಿ. ನೈಟ್ ಎಷ್ಟೊತ್ತು ಬೇಕಾದರೂ ಅವಳು ಕೂತ್ಕೊಳ್ತಾಳೆ. ಸಮಿತ್ ಆಗಿಲ್ಲ. ಸಮಿತಿಗೆ ಒಂದು 9 ಗಂಟೆ ಆಗುವಾಗಲೇ ಕಣ್ಣಿಗೆ ನಿದ್ದೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. 9-9:30 ಆಗುವಾಗ ಅವನು ಮಲಗುತ್ತಾನೆ ಡೈಲಿ. ಇವಳಾಗೆ ಅಲ್ಲ, ಇವಳು 11 ಗಂಟೆವರೆಗೆ ಬೇಕಾದರೂ ಕೂತ್ಕೊಳ್ತಾಳೆ. ಅದರ ನಂತರ ಕೂತ್ಕೊಳ್ಳಿಕ್ಕೂ ಕೂಡ ರೆಡಿ ಇರ್ತಾಳೆ ಅವಳು. ಹಾಗೆ ಎರಡು ಕ್ಯಾರೆಕ್ಟ್. ಅದೇ 5 ಬೆರಳುಂಟಲ್ಲ, 5 ಬೆರಳು ಒಂದೇ ಲೆಕ್ಕ ಇರುವುದಿಲ್ಲಲ್ಲ, ಹಾಗೆಯಾ ಮಕ್ಕಳು ಕೂಡ ಹಾಗೆಯಾ. 5 ಮಕ್ಕಳಿದ್ರೆ 5 ಸ್ವಭಾವದಲ್ಲಿರ್ತಾರೆ. ಎಲ್ಲರೂ ಒಂದೇ ಲೆಕ್ಕ ಇರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗೆ ನಾನು ಇವಾಗ ಮತ್ತೆ ಮದುವೆಗೆ ಮೊದಲು ನಾವು ಎಂಜಾಯ್ ಮಾಡಿದ್ದು ಬಂತಲ್ವ, ಅದರ ನಂತರ ಎಷ್ಟಾದರೂ ಅಷ್ಟೇ. ಈ ರೀತಿ ಎಲ್ಲ ಮಲಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಎಷ್ಟೊತ್ತು ಬೇಕಾದರೂ ಎದ್ದೇಳ್ಬೋದು, ಹಾಗೇನಿರೋದಿಲ್ಲ. ಮತ್ತು ಮದುವೆ ಆದ ನಂತರ ಜವಾಬ್ದಾರಿ ಇರ್ತದಲ್ವ ನಮಗೆ, ನಮ್ಮದೇ ಆದ ಜವಾಬ್ದಾರಿ ಇರ್ತದೆ. ಹಾಗಾಗಿ ಖುಷಿ ಇವಾಗ ಮಲಗಲಿ, ಮತ್ತೆ ಮಲಗ್ಲಿಕ್ಕೆ ಆಗೋದಿಲ್ಲ ಖುಷಿಗೆ ಕೂಡ. ಇವತ್ತೇನು ಕೆಲಸ ಎಲ್ಲ ಮಾಡಲಿಕ್ಕೆ ಒಂಥರ ನನಗೆ ಇಂಟ್ರೆಸ್ಟೇ ಇಲ್ಲ, ಒಂಥರ ಜಡ ಹಿಡ್ದಾಗೆ ಆಗ್ತಾ ಉಂಟು. ಒಂದೊಂದು ದಿವಸ ಹಾಗೆ ಅಲ್ಲ, ಒಂದೊಂದು ದಿವಸ ಒಳ್ಳೆ ಇಂಟ್ರೆಸ್ಟ್ ನನಗೆ ಕೆಲಸ ಎಲ್ಲ ಮಾಡಲಿಕ್ಕೆ. ಬೇಗ ಬೇಗ ಮಾಡಿ ಕೂತ್ಕೊಳ್ತೇನೆ. ಇವತ್ತು ಯಾವ ಕೆಲಸ ಕೂಡ ಆಗಲಿಲ್ಲ ನಂದು. ಹಾಗೆ ನಾವು ದೋಸೆ ಉಂಟಲ್ಲ ಈ ರೀತಿ ಮಡ್ಚೋದು, ಉಲ್ಟಾ ಮಡ್ಚೋದು. ಹೀಗೆ ದೋಸೆ ಹೀಗೆ ತೆಗೆದು ಕಾವಲಿಯಿಂದ ಹೀಗೆ ಹಾಕಿ ಅದನ್ನು ಹೀಗೆ ಮಡ್ಚಬೇಕು. ಇದು ನನ್ನ ಯಜಮಾನಿಗೆ ಇದೇ ರೀತಿ ಮಡಿಸಿದ ದೋಸೆ ಆಗಬೇಕು. ಯಾಕೆಂತ ಹೇಳಿದರೆ ಅವರ ಅಮ್ಮ ಚಿಕ್ಕಂದಿನಿಂದ ಇದೇ ರೀತಿ ದೋಸೆ ಮಾಡಿ ಕೊಡ್ತಾ ಇದ್ದದ್ದು, ನೀರು ದೋಸೆ. ಹಾಗೆ ಅವರಿಗೆ ಅದು ಅಭ್ಯಾಸ ಆಗಿ ಇವಾಗ ನಾವೆಲ್ಲ ಕಾಸರಗೋಡಲ್ಲಿ ಹೇಗೆ ಅಂತ ಹೇಳಿದರೆ ಡೈರೆಕ್ಟ್ ಹೀಗೆ ದೋಸೆ ತೆಗೆದು ಹೀಗೆ ಮಡ್ಚೋದು, ಕಾವಲಿಯಲ್ಲಿ ಮಡಿಸ್ಲಿಕ್ಕೆ ಆಗ್ತದೆ ಅಲ್ವಾ? ಅದು ಸ್ವಲ್ಪ ಈಸಿ. ಇದು ಸ್ವಲ್ಪ ಕಷ್ಟ ಆಗ್ತದೆ. ಆದರೆ ಇದು ಈ ರೀತಿ ನಾನು ಮದುವೆ ಆದ ನೆಕ್ಸ್ಟ್ ಡೇ ಅಲ್ಲ, ಅದರ ನೆಕ್ಸ್ಟ್ ಡೇ ನಾನು ನೀರು ದೋಸೆ ಮಾಡುವಾಗ ನನ್ನ ಅತ್ತೆ ಬಂದು ಹೇಳ್ತಾರೆ, ಈ ರೀತಿ ಎಲ್ಲ ಮಡ್ಚೋದು ದೋಸೆ ನೀವು ಮಡ್ಚೋದು ಸರಿ ಇಲ್ಲ ಅಂತ. ನಾನು ಅಂದ್ಕೊಂಡೆ ಯಾಕೆ ಅವರು ಹಾಗೆ ಹೇಳ್ತಾರೆ ಅಂತ. ಮತ್ತೆ ಸಹ ನಾನು ಅದೇ ರೀತಿ ಮಡ್ಚಿದ್ದೇನೆ. ನಾವು ಕಾಸರಗೋಡಲ್ಲಿ ಯಾವ ರೀತಿ ಮಡ್ಚಿದ್ದೇವೆ ಅದೇ ರೀತಿ. ಮತ್ತೆ ಪುನಃ ಬಂದು ಹೇಳ್ತಾರೆ ಇದೇನು ಈ ರೀತಿ ಮಡ್ಸಿದ್ಯಾ ಅಂತ. ಮತ್ತೆ ಅವ್ರು ತೋರಿಸಿಕೊಡ್ತಾರೆ. ಆವಾಗ ನನಗೆ ಗೊತ್ತಾದದ್ದು ಇಲ್ಲಿ ಈ ರೀತಿ ಮಡ್ಚುತ್ತಾರೆ ದೋಸೆ ಅಂತ. ಇಲ್ಲಿಂದಲ್ಲ, ಅಲ್ಲಿ ಅಮ್ಮನೆಗೆ ಹಾಗೆ ಮಡ್ಚುತ್ತಾ ಇದ್ದದ್ದು. ಹಾಗೆ ಅದು ಯಜಮಾನರಿಗೆ ಇದೇ ರೀತಿ ಆಗಬೇಕು. ಇದು ಯಾಕೆ ಈ ರೀತಿ ಅವ್ರು ಮಡ್ಸಿದ್ದಾರೆ ಅಂತ ಹೇಳಿದರೆ, ಇವಾಗ ನಾವು ದೋಸೆ ಈ ರೀತಿ ಇಡ್ತೇವಲ್ಲ, ಒಂದರ ಮೇಲೆ ಒಂದು ಇಡುವಾಗ ಒಂದು ದೋಸೆಗೆ ಒಂದು ದೋಸೆ ಅಂಟಿಕೊಳ್ಳೋದಿಲ್ಲ. ಹಾಗಾಗಿ ಈ ರೀತಿ ಉಲ್ಟಾ ಮಡ್ಚೋದು ನೋಡಲಿಕ್ಕೆ ಚಂದ. ಇದು ಮಾತ್ರ ನನಗೆ ತಿನ್ನುವಾಗ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಹಾಗೆ ನನಗೆ ಮಾಡುವಾಗ ನಾನು ಕಾಸರಗೋಡಲ್ಲಿ ಯಾವ ರೀತಿ ಮಡ್ಚಿದ್ದೇನೆ ಆ ರೀತಿ ಮಡ್ಚಿ ತಿಂತೇನೆ. ಮಕ್ಕಳಿಗೆ ಕೊಡುವಾಗ ನಾನು ಈ ದೋಸೆ ಕೂಡ ಕೊಡ್ತೇನೆ, ನಾನು ಆ ರೀತಿ ಮಡ್ಚೋದು ಕೂಡ ಕೊಡ್ತೇನೆ. ಯಾಕೆಂತ ಹೇಳಿದರೆ ಎರಡೂ ಕೂಡ ಅವರಿಗೆ ಅಭ್ಯಾಸ ಇರಲಿ ಅಂತ. ಮತ್ತು ಒಂದೇ ಅಭ್ಯಾಸ ಆದರೆ ಏನಾಗ್ತದೆ ಗೊತ್ತುಂಟಾ, ಮತ್ತು ಅದು ಅದೇ ಕೇಳ್ತಾರೆ ಅವರು, ನನಗೆ ಅದೇ ರೀತಿ ಮಡ್ಚಿದಾಗಬೇಕು ಅಂತ. ಹಾಗೆ ಇಷ್ಟೇ. ಇವತ್ತಿದೊಂದು ಚಿಕ್ಕ ವ್ಲಾಗು, ಜಾಸ್ತಿ ಏನು ವ್ಲಾಗ್ ಇಲ್ಲ ಇವತ್ತು. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಹಾಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹ್ಯಾಪಿ ಕ್ರಿಸ್ಮಸ್. ಮುಂದಿನ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.